ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ದ್ರೋಣ ಪರ್ವದಲ್ಲಿ ದುರ್ಯೋಧನನು ಅಭಿಮನ್ಯುವಿನಿಂದ ಪರಾಜಿತನಾದುದು ಎಂಬ 45ನೆಯ ಅಧ್ಯಾಯಕ್ಕೆ ಸ್ವಾಗತ. ಮಹಾರಾಜ ಅಭಿಮನ್ಯುವು ಆಗಿನ ಯುದ್ಧದಲ್ಲಿ ಪ್ರಳಯಾಂತಕನಂತೆ ಅನೇಕ ಶೂರರ ಆಯುಷ್ಯವನ್ನು ತೀರಿಸಿಬಿಟ್ಟನು. ದ್ರೋಣನ ಸೇನಾ ವ್ಯೂಹವನ್ನೆಲ್ಲ ಅಲ್ಲೋಲ ಕಲ್ಲೋಲ ಮಾಡಿದನು. ವ್ಯೂಹದ ನಡುವೆ ಪ್ರವೇಶಿಸಿ ಹುಲಿಯು ಸಣ್ಣ ಮೃಗವನ್ನು ಹಿಡಿಯುವಂತೆ ಸತ್ಯಶ್ರವಸ್ಸನ್ನು ಹಿಡಿದು ಭಂಗಿಸಿದನು. ಇದನ್ನು ನೋಡಿ ನಮ್ಮ ಸೈನ್ಯದ ಮಹಾರಥರನೇಕರು ಪ್ರಬಲ ಶಸ್ತ್ರವನ್ನು ಹಿಡಿದು ಅಭಿಮನ್ಯುವನ್ನು ಎದುರಿಸುವುದಕ್ಕಾಗಿ ನಾನು ಮುಂದೆ ತಾನು ಮುಂದೆ ಎಂದು ಹುರುಡಿನಿಂದ ಬಂದರು. ಹಾಗೆ ಬಂದವರನ್ನೆಲ್ಲ ಅಭಿಮನ್ಯುವು ತಿಮಿಯು ಸಣ್ಣ ಮೀನುಗಳನ್ನು ಹಿಡಿಯುವಂತೆ ಆವರಿಸಿಕೊಂಡು ಅವರ ಸೈನ್ಯಗಳನ್ನೆಲ್ಲ ಧ್ವಂಸ ಮಾಡಿದನು. ಅನೇಕರು ಪಲಾಯನ ಮಾಡಿದರು. ಓಡಿ ಹೋಗದೆ ಇದಿರಾಗಿ ನಿಂತವರೆಲ್ಲ ಸಮುದ್ರದಲ್ಲಿ ಬಿದ್ದ ನದಿಗಳಂತೆ ಅಲ್ಲಿಂದ ಬದುಕಿ ಬಾರದೆ ಹೋದರು. ಮಹಾಗ್ರಹಗಳು ಹಿಡಿದಂತೆಯೋ ಸಮುದ್ರದ ನಡುವೆ ಬಿರುಗಾಳಿಯ ವೇಗಕ್ಕೆ ಸಿಕ್ಕಿದ ಹಡಗಿನಂತೆಯೋ ಅವನ ಮುಂದೆ ಕೌರವ ಸೈನ್ಯವು ನಡುಗಿ ಹೋಯಿತು. ಮದ್ರಪತಿಯ ಮಗನಾದ ರುಕ್ಮರಥನೊಬ್ಬನು ಮಾತ್ರ ಧೈರ್ಯಗೆಡದೆ ಓಡಿ ಹೋಗುತ್ತಿದ್ದ ಕೌರವ ಸೈನ್ಯವನ್ನು ಕುರಿತು, ಎಲೈ ಶೂರರೇ, ಎಷ್ಟು ಭಯವೇಕೆ? ನಿಮ್ಮ ಮುಂದೆ ಈ ಬಾಲಕನು ಎಷ್ಟು ಮಾತ್ರದವನು, ಇವನನ್ನು ಜೀವದೊಂದಿಗೆ ನಾನು ಹಿಡಿದು ತರುವೆನು ಎಂದು ಹೇಳಿ 3 ಬಾಣಗಳನ್ನು ಅಭಿಮನ್ಯುವಿನ ಎದೆಗೂ 3 ಬಾಣಗಳನ್ನು ಅವನ ಎಡ ಬಲ ತೋಳುಗಳಿಗೂ ಹೊಡೆದು ಸಿಂಹನಾದ ಮಾಡಿದನು. ಒಡನೆಯೇ ಅಭಿಮನ್ಯುವು ಮೊದಲು ಅವನ ಕೈಯಲ್ಲಿದ್ದ ಧನುಸ್ಸನ್ನು ಕತ್ತರಿಸಿ ಬೇರೆ ಬಾಣಗಳಿಂದ ಅವನ ಎಡ ಬಲ ತೋಳುಗಳನ್ನು, ಕೊನೆಗೆ ತಲೆಯನ್ನು, ಕಣ್ಣು ಹುಬ್ಬುಗಳನ್ನು ಭೇದಿಸಿ ಅವನನ್ನು ಕೆಳಕ್ಕೆ ಕೆಡಗೆ ಬಿಟ್ಟನು. ಶಲ್ಯ ಪುತ್ರನಾದ ಆ ರುಕ್ಮರಥನು ಮೂರ್ಛಿತನಾಗಿ ಕೆಳಗೆ ಬಿದ್ದುದನ್ನು ಅಭಿಮನ್ಯುವು ಅವನನ್ನು ಜೀವದೊಂದಿಗೆ ಸೆರೆಹಿಡಿಯಬೇಕೆಂದು ಯತ್ನಿಸುತ್ತಿರುವುದನ್ನು ಕಂಡು ರುಕ್ಮರಥನ ಮಿತ್ರರಾದ ಕೆಲವು ರಾಜಪುತ್ರರು ಶಸ್ತ್ರಧಾರಿಗಳಾಗಿ ತಾಲ ಪ್ರಮಾಣವಾದ ಬಿಲ್ಲುಗಳನ್ನೆತ್ತಿಕೊಂಡು ಬಾಣ ವರ್ಷದಿಂದ ಅಭಿಮನ್ಯುವನ್ನು ಮುಚ್ಚಿದರು. ಅವರೆಲ್ಲರೂ ಮಹಾಶೂರರು, ಸುಶಿಕ್ಷಿತರು, ಬಲಾಢ್ಯರು, ಯುವಕರು, ತಮಗೆ ಆದ ಭಂಗವನ್ನು ಸಹಿಸಲಾರದವರು. ಇವರೆಲ್ಲರೂ ಒಂದಾಗಿ ಸೇರಿ ಏಕಾಕಿಯಾದ ಅಭಿಮನ್ಯುವನ್ನು ಬಾಣ ವರ್ಷಗಳಿಂದ ಮರೆಸಿದುದನ್ನು ನೋಡಿ ದುರ್ಯೋಧನನಿಗೆ ಅತ್ಯಂತ ಸಂತೋಷವಾಯಿತು. ಅಭಿಮನ್ಯುವು ಇನ್ನು ಯಮಗ್ರಹಕ್ಕೆ ಸಾಗಿದಂತೆಯೇ ಎಂದು ಅವನು ತಿಳಿದನು. ಆ ರಾಜಪುತ್ರರು ರಥಾಶ್ವ ಸಾರಥಿಗಳೊಡನೆ ಅಭಿಮನ್ಯುವಿನ ರಥವನ್ನು ಮುಚ್ಚಿಬಿಟ್ಟರು. ಮುಳ್ಳುಗಳಿಂದ ಮರೆಸಲ್ಪಟ್ಟ ಮುಳ್ಳು ಹಂದಿಯಂತೆ ಅಭಿಮನ್ಯುವೆ ಕಣ್ಣಿಗೆ ಕಾಣದಂತಾದನು. ಆ ಬಾಣಗಳಿಂದ ನೊಂದ ಅಭಿಮನ್ಯುವು ಅಂಕುಶದಿಂದ ತಿವಿಯಲ್ಪಟ್ಟ ಮಹಾ ಗಜದಂತೆ ಕುಪಿತನಾಗಿ ಗಾಂಧರ್ವಾಸ್ತ್ರವನ್ನು ಪ್ರಯೋಗಿಸಿದನು. ತನ್ನ ರಥವು ಇತರರಿಗೆ ಕಾಣದಂತೆ ರಥಮಾಯ ಎಂಬ ತನ್ನ ಶಿಕ್ಷಾ ಚಾತುರ್ಯವನ್ನು ತೋರಿಸಿದನು. ಹಿಂದೆ ಅರ್ಜುನನು ತಪಸ್ಸು ಮಾಡಿ ತುಂಬುರು ಮೊದಲಾದ ಗಂಧರ್ವರಿಂದ ಯಾವ ಅಸ್ತ್ರವನ್ನು ಪಡೆದಿದ್ದನೋ ಅದೇ ಅಸ್ತ್ರ ಬಲದಿಂದ ಅಭಿಮನ್ಯುವು ಶತ್ರುಗಳನ್ನು ಮೋಹಗೊಳಿಸಿದನು. ಆಗ ಅಭಿಮನ್ಯುವು ತನ್ನ ಹಸ್ತ ವೇಗದಿಂದ ಅಸ್ತ್ರಗಳನ್ನು ಬಿಡುತ್ತಾ ಒಂದೇ ಬಾಣವು ಒಂದೊಂದಾಗಿಯೂ ನೂರಾಗಿಯೂ ಸಾವಿರವಾಗಿಯೂ ಕಾಣಿಸುವಂತೆ ಮಾಡಿ ಅಲಾತ ಚಕ್ರದಂತೆ ವ್ಯೂಹ ಮಧ್ಯದಲ್ಲಿ ತಾನಾಗಿ ಸುತ್ತುತ್ತಿದ್ದನು. ಹೀಗೆ ತನ್ನ ರಥಗತಿಯಿಂದಲೂ ಅಸ್ತ್ರ ಮಾಯೆಯಿಂದಲೂ ಶತ್ರುಗಳನ್ನು ಮೋಹಗೊಳಿಸಿ ಅನೇಕ ರಾಜರ ಶರೀರಗಳನ್ನು 100 ತುಂಡುಗಳಾಗಿ ಭೇದಿಸಿದನು. ಅನೇಕ ವೀರರ ದೇಹಗಳು ನೆಲದಲ್ಲಿ ಬಿದ್ದವು. ಅವರ ಜೀವವು ಲೋಕಾಂತರವನ್ನು ಸೇರಿತು. ತನಗೆದಿರಾದ ವೀರರ ಬಿಲ್ಲು, ಬಾಣ, ಧ್ವಜ, ಸಾರಥಿ, ರಥಾಶ್ವಗಳು ಮುಂತಾದವುಗಳನ್ನೆಲ್ಲ ಭೇದಿಸಿ ಕಿರೀಟಾಂಗದಗಳೊಡಗೂಡಿದ ವೀರರ ತೋಳುಗಳನ್ನು, ತಲೆಗಳನ್ನು ಕತ್ತರಿಸಿ ಕೆಡಹಿದನು. ತೋಟದಲ್ಲಿ 5 ವರ್ಷ ಬೆಳೆದು ಫಲೋನ್ಮುಖವಾದ ಮಾವಿನ ಮರಗಳು ಉರುಳಿ ಬೀಳುವಂತೆ ಅನೇಕ ತರುಣ ರಾಜಪುತ್ರರು ಅಭಿಮನ್ಯುವಿನಿಂದ ಹತರಾಗಿ ಬಿದ್ದರು. ದುರ್ಯೋಧನನ ಮನಸ್ಸಿಗೆ ಭೀತಿ ಹುಟ್ಟಿತು. ತನ್ನ ರಥ, ಗಜ, ತುರಗ, ಪದಾತಿಗಳೆಲ್ಲ ನಷ್ಟವಾದುದನ್ನು ನೋಡಿ ದುರ್ಯೋಧನನು ತಾನೇ ಧನುರ್ಧಾರಿಯಾಗಿ ಬಂದು ಅಭಿಮನ್ಯುವನ್ನು ಎದುರಿಸಿದನು. ಅವರಿಬ್ಬರಿಗೂ ಕ್ಷಣಕಾಲದವರೆಗೆ ಅದ್ಭುತ ಯುದ್ಧವಾಯಿತು. ಆಗ ನಿನ್ನ ಮಗನು ಅಭಿಮನ್ಯುವಿನ ಬಾಣಗಳಿಂದ ಪ್ರಹೃತನಾಗಿ ಭಯದಿಂದ ಹಿಂತಿರುಗಿ ಬಿಟ್ಟನು. ಇದು 45ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.